ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಆಗಸ್ಟ್ 3ನೇ ತಾರೀಕಿನಿಂದ ನಡೆಯಲಿರುವ ನಿಮ್ಮ ಯೂನಿಟ್ ಟೆಸ್ಟ್ 1 ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಯಾವುದಾಗಿರುತ್ತೆ, ಇಂಗ್ಲೀಷ್ ಆಗಿರುತ್ತೆ. ಇದಕ್ಕೋಸ್ಕರ ಒಂದು ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಈ ಒಂದು ಕ್ವಶನ್ ಪೇಪರಲ್ಲಿ ನಿಮಗೆ ದೊರಕಲಿವೆ. ಅಂದರೆ you are going to get all the important questions in this video. Anyhow, without wasting our time, let me pitch into this today's topic. ಈ ಒಂದು ಕ್ವಶನ್ ಪೇಪರ್ ಬಂದು ನಿಮಗೆಲ್ಲರಿಗೂ ಕೂಡ 40 ಅಂಕದಾಗಿರುತ್ತೆ. ನಿಮ್ಮ ಯೂನಿಟ್ ಟೆಸ್ಟ್ ಕೂಡ 40 ಮಾರ್ಕ್ಸಿಗೆ ನಡೆಯುತ್ತೆ. ಬನ್ನಿ, ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟೋಟಲ್ 6 MCQs ಆರ್ ದೇರ್. ಆಲ್ MCQs ಆರ್ ವೆರಿ 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 ಇಂಪಾರ್ಟೆಂಟ್ ಹಿಯರ್. ಆಯಿತಾ, ಪಾರ್ಟ್ ಎ ನಲ್ಲಿ ನಾವು 6 MCQsಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಬನ್ನಿ, ಕ್ವಶನ್ ನಂಬರ್ 1. ಸ್ವಲ್ಪ ವಿಡಿಯೋ ಲೆಂತಿ ಆಗತ್ತಪ್ಪ. ಮೈ ಸಬ್ಜೆಕ್ಟ್ ಇದು ನನ್ನ ಸಬ್ಜೆಕ್ಟು. ಯಾವುದೇ ಕಾರಣಕ್ಕೂ ಯಾರು ಕೂಡ ಕಡಿಮೆ ಮಾರ್ಕ್ಸ್ ತೆಗಿಬಾರ್ದು. ಬನ್ನಿ ವಿದ್ಯಾರ್ಥಿಗಳೇ, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಡ್ಯಾಶ್ ಅಂತ ಇದೆ. ಜೂಲಿಯಟನ್ನು ಎದಕ್ಕೆ ಹೋಲಿಕೆ ಮಾಡಿದ? ಯಾರು ನೋಡಿ, ರೋಮಿಯೋ ಜೂಲಿಯಟನನ್ನು ಏನಂತ ಕಂಪ್ಯಾರಿಸನ್ ಮಾಡ್ದ ಅಥವಾ ಹೋಲಿಕೆಯನ್ನು ಮಾಡ್ತಾನೆ ಅಂತ ಕೇಳಿದ್ದಾರೆ. ರೆಫರ್ಸ್ ಟು ಅಂತ. ಹಾಗಿದ್ರೆ ರೈಟ್ ಆನ್ಸರ್ ಬಂದು ಇಲ್ಲಿ ಸ್ನೋವಿ ಡವ್ ಅಂತ ಇದೆ ಅಲ್ವಾ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬರೀ ನಾನು ಆನ್ಸರ್ ಹೇಳ್ಕೊಂತ ಹೋದರೆ ಎಕ್ಸಾಮಲ್ಲಿ ನಿಮಗೆ ಬರೀಲಿಕ್ಕಾಗಲ್ಲ. ನೋಡಿ, ಜೂಲಿಯಟ್ಟು ಆಯಿತಾ, ಜೂಲಿಯಟಿಗೆ ಸ್ನೋವಿ ಡವ್ ಅಂತ ರೋಮಿಯೋ ಕರೀತಾನೆ. ಹಾಗಿದ್ರೆ ಈ 4ರಲ್ಲಿ ಸರಿಯಾದ ಉತ್ತರ ಸ್ನೋವಿ ಡವ್ ಅಂತ. ಕ್ಲಿಯರ್ ಮೀಡಿಯರ್? ವೆರಿ ಗುಡ್. ಬನ್ನಿ, ಈಗ ನಾವು ಸೆಕೆಂಡ್ ಕ್ವಶನಿಗೆ ಹೋಗೋಣ. ಪಾಪ್ಯುಲೇಷನ್ ಆಫ್ ಮೊನಾಕೋ ಇನ್ 2 ಡಿಯರ್ ದೇಶದ, ಆಯಿತಾ, 2 ಡಿಯರ್ ಈಸ್ ಎ, ನೋಡಿ 2 ಡಿಯರ್ ಪಾಠದಲ್ಲಿ ಬರುವಂಥ ಮೊನಾಕೋ ಅನ್ನುವಂತಹ ಒಂದು ದೇಶ ಅಂದರೆ ಕಂಟ್ರಿ ಅಂತ. ಆ ಕಂಟ್ರಿಯ ಪಾಪ್ಯುಲೇಷನ್ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು 7000 ಈಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಸರ್, ಈ 600 ಏನು ಅಂತ ಕೇಳಿದಾದರೆ ನೀವು ಅದು ಪೆನ್ಷನ್ ಆಗಿರುತ್ತೆ. ಸರ್ 16,000 ಏನು ಅಂತ ಕೇಳಿದಾದರೆ ಇದು ಏನಾಗಿರುತ್ತೆ? 16,000 16,000. ಫ್ರಾನ್ಸ್ ಅನ್ನುವ ದೇಶ 16,000 ಡಿಮ್ಯಾಂಡನ್ನು ಮಾಡುತ್ತೆ. ಹಾಗಿದ್ರೆ ಈ 12,000 ಅಂತ ಇದೊಂದಿದೆ. ಇಟಾಲಿ ಅನ್ನುವಂಥ ದೇಶ 12,000 ಡಿಮ್ಯಾಂಡ್ ಮಾಡುತ್ತೆ. 4 ಆಪ್ಷನ್ ಗೊತ್ತಿದ್ದವರು ನಾಳೆ ಎಕ್ಸಾಮಲ್ಲಿ ಗೆದ್ದು ಬರ್ತೀರಾ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ನಾವು ಕ್ವಶನ್ ನಂಬರ್ 3 ಕಡೆಗೆ ಹೋಗೋಣ. ಇನ್ 2 ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಅಂತ ಕೇಳಿದ್ದಾರೆ. ಮಕ್ಕಳಿಗಿದೆ ಡೌಟು, ಏನು ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇನಿಷಿಯಲ್ ಅಂತ? ಇನಿಷಿಯಲ್ ಅಂದರೆ ಫಸ್ಟ್ ಅಂತ ಅರ್ಥ ಆಗುತ್ತಾ ಎಲ್ಲರಿಗೂ ಕೂಡ? ಮೊದಲನೆಯ ಪನಿಷ್ಮೆಂಟ್ ಏನಾಗಿತ್ತು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಮೊದಲನೆಯ ಪನಿಷ್ಮೆಂಟು ಏನಾಗಿತ್ತು ಅಂತ ಹೇಳಿದರೆ ಅದು ಡೆತ್ ಸೆಂಟೆನ್ಸ್ ಆಗಿತ್ತು. ಡೆತ್ ಸೆಂಟೆನ್ಸ್ ಅಂದರೂ ನಾಳೆ ಎಕ್ಸಾಮಲ್ಲಿ ಕೊಟ್ಟರೆ ಇದೇ ಆನ್ಸರ್ ಬರೀರಿ. ಅಥವಾ ನಿಮಗೆ ಟು ಕಟ್ ಆಫ್ ಇಸ್ ಹೆಡ್ ಅಂತ ಕೇಳಿದ್ರು ಇದ್ರೂ ಅದೇ ಆನ್ಸರ್ ಆಗುತ್ತೆ ಸರ್. ಟು ಎಕ್ಸಿಕ್ಯೂಟ್ ಹಿಮ್ ಅಂತ ಕೊಟ್ಟರು ಕೂಡ ಅದೇ ಆನ್ಸರ್ ಆಗುತ್ತೆ. 4 ಸರಿ, ಸೇಮ್ ಆನ್ಸರು. ಅರ್ಥ? ಮೊದಲನೆಯ ಪನಿಷ್ಮೆಂಟ್ ಏನಾಗಿತ್ತು ಕ್ರಿಮಿನಲ್ಗೆ ಅಂದರೆ ಎಕ್ಸಿಕ್ಯೂಟ್ ಹಿಮ್, ಡೆತ್ ಸೆಂಟೆನ್ಸ್ ಅಥವಾ ಟು ಕಟ್ ಆಫ್ ಇಸ್ ಹೆಡ್, ಎಲ್ಲವೂ ಕೂಡ ಸರಿ. ಹಾಗಿದ್ರೆ ಸರ್ ಇವು ಬೇರೆ ಇದಾವಲ್ವ, ಇವೇನಿವು ಅಂತ ಕೇಳಿದಾದರೆ ನೋಡಿ, ಯಾವುದು? ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಇಲ್ಲಿ ಆಪ್ಷನ್ ಎ ಇದೆ. ಇದು ತಪ್ಪಾದ ಉತ್ತರ. ಯಾಕೆ ಅಂದರೆ ಇದು ಸೆಕೆಂಡ್ ಪನಿಷ್ಮೆಂಟ್ ಆಗಿರುತ್ತೆ. ಸೆಕೆಂಡ್ ಪನಿಷ್ಮೆಂಟ್, ಆಯಿತಾ? ನಾಳೆ ಎಕ್ಸಾಮಿಗೆ ಕೇಳ್ಬೋದಲ್ವಾ, ಇನ್ 2 ಡಿಯರ್ ಡ್ಯಾಶ್ ವಾಸ್ ದ ಸೆಕೆಂಡ್ ಪನಿಷ್ಮೆಂಟ್ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಬರೀರಿ. ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 4ಕ್ಕೆ ಹೋಗೋಣ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ದಿ ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ. ಮಕ್ಕಳ ಜೀವನ ಅನ್ನುವಂಥದ್ದು ನೋಡಿ, ಆತ್ಮ ಅನ್ನುವಂಥದ್ದು, ಜೀವನ ಅನ್ನುವಂಥದ್ದು ಅದು ಎಲ್ಲಿದೆ ಅಂದರೆ ನಾಳೆದರಲ್ಲಿದೆ. ದಟ್ ಈಸ್ ಹೌಸ್ ಆಫ್ ಟುಮಾರೋ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ಪ್ಲೀಸ್ ಲರ್ನ್ ದಿ ಪೋಯಮ್. ಬನ್ನಿ, ಈಗ ಕ್ವಶನ್ ನಂಬರ್ 5ಗೆ ಹೋಗೋಣ. ವಂದನಾ ಶಿವಾಸ್ ಫಾದರ್ ವಾಸ್ ಎ ಡ್ಯಾಶ್ ಅಂತ ಇದೆ. ಇದು ಬಹಳ ಸಲ 1 ಮಾರ್ಕ್ 2 ಮಾರ್ಕ್ ಎಲ್ಲ ಕಡೆ ಕೇಳುತ್ತಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ವಂದನಾ ಶಿವ, ಆಯಿತಾ, ಎವ್ರಿಥಿಂಗ್ ಕ್ವಶನ್ ಚಾಪ್ಟರ್ 4 ಆಗಿರುತ್ತೆ. ಅವರ ತಂದೆ ಫಾದರ್ ಕಾಣ್ತಾ ಇಲ್ಲ ಅಲ್ವಾ? ಫಾದರ್, ಅವರ ತಂದೆ ಅಕ್ಯುಪೇಷನ್ ಏನಾಗಿತ್ತು ಅಂತ ಹೇಳಿದರೆ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಇದೆ ಅಲ್ವಾ? ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ನೋಡಿ ಸರ್, ಇದು ಚಿಪ್ಕೋ ವಾಲಂಟಿಯರ್ ಯಾರು ಅಂತ ಹೇಳಿದರೆ ವಂದನಾ ಶಿವ ಚಿಪ್ಕೋ ವಾಲಂಟಿಯರ್ ಆಗಿರ್ತಾರೆ. ಅರ್ಥ ಆಯ್ತಾ? ಹಾಗಿದ್ರೆ ಇದು ಇನ್ನೊಂದು ಆಪ್ಷನ್ ಇದೆ ಸರ್ ಇಲ್ಲಿ. ಇದೇನಿದು ಫಾರ್ಮರ್ ಯಾರಾಗಿದ್ದರು ಅಂದರೆ ಅವರ ಮದರ್ ಆಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ನಾಳೆ ಮದರ್ ಅಂತ ನಿಮಗೆ ಬಂದರೆ ಏನಂತ ಬರೀತೀರಾ? ಫಾರ್ಮರ್ ಅಂತ ಬರೀರಿ, ಆಯಿತಾ? ಫಾದರ್ ಅಂತ ಕೊಟ್ಟರೆ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಬರೀರಿ. ವೆರಿ ಗುಡ್. ಕ್ವಶನ್ ನಂಬರ್ 6, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಈಗ ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ಸಿಲ್ವರ್ ಮೇಡನ್ ಅಂದ್ರೇ ಲಾರಾ ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ ಮಕ್ಕಳೇ? ಗ್ಯಾಲೆಂಟ್
ಯಂಗ್ ಮ್ಯಾನ್ ಯಾರು ಅಂದರೆ ಡಾನ್ ಗಾನ್ಜಲೋ ಆಗಿರ್ತಾರೆ. ಆಯಿತಾ, ಹಾಗಿದ್ರೆ ನೋಡಿ, ಓಲ್ಡ್ ಮ್ಯಾನ್ಸ್ ಸರ್ವೆಂಟ್, ಓಲ್ಡ್ ಮ್ಯಾನ್ ಯಾರು? ಡಾನ್ ಗಾನ್ಜಲೋವಿನ ಸರ್ವೆಂಟ್ ಯಾರು ಅಂತ ಕೇಳಿದರೆ ಕೊನಿತೋ ಅಂತ. ಆ ಆನ್ಸರ್ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಸಿಗೆ 3 ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ, ಎಗೆ 2. ಹಾಗಿದ್ರೆ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೀಡಿಯರ್, ವೆರಿ ಗುಡ್. ಇಲ್ಲಿಗೆ MCQsಗಳು ಕಂಪ್ಲೀಟ್ ಆಯಿತು. ಈಗ ನಾವು ಕ್ವಶನ್ ನಂಬರ್ 7 ಕ್ವಶನ್ ನಂಬರ್ 7 ಏನಿದೆ ಅಂದರೆ ಪ್ಯಾಸಿವ್ ವಾಯ್ಸ್ ಇದೆ. ಆಯಿತಾ, ಪ್ಯಾಸಿವ್ ವಾಯ್ಸ್ ಯಾರಿಗೆ ಗ್ರಾಮರ್ ಬರಲು ಇಲ್ಲೇ ಕಳಿಸ್ಕೊಡ್ತೀನಿ. ಒಂದೇ ಎಕ್ಸಾಂಪಲಲ್ಲಿ ಕಲಿಯೋಕ್ಕಾಗಲ್ಲ ಕಣ್ರು, ಆದರೂ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ನಿಮಗೋಸ್ಕರ ಎಲ್ಲದು ಕೂಡ ಮಾಡ್ತೀನಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ. ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ ನೋಡಿ ಗ್ರಾಮರ್ ಹೆಡ್ಡಿಂಗಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಹೌದಲ್ವಾ? ಹಾಗಿದ್ರೆ ಏನು ಮಾಡಬೇಕು ಇದಕ್ಕೆ ಅಂತ ನೋಡ್ತಾ ಹೋಗೋಣ. ಎಷ್ಟು ಡ್ಯಾಶನ್ನು ಕೊಟ್ಟಿದ್ದಾರೆ ಅದನ್ನು ಎಣಿಸ್ಕೊಳ್ಳಿ. 1 ಇದೆ, 2 ಇದೆ, 3 ಇದೆ. 3 ಕೂಡ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಆಯಿತಾ, ಈಚ್ ಡ್ಯಾಶ್ ಕ್ಯಾರೀಸ್ 2 ವರ್ಡ್ಸ್. ಹಾಗಿದ್ರೆ ಮೊದಲನೇದು ಹೇಳ್ಕೊಡ್ತೇನೆ, ಎರಡನೇದು ನೀವೇ ನನಗೆ ಕಮೆಂಟ್ ಮಾಡಬೇಕು. ನೋಡಿ, ನಾನು ಏನು ಪ್ಯಾಸೇಜ್ ಓದಲ್ಲ ಸರ್, ಡೈರೆಕ್ಟ್ ಡೀಲ್ ಮಾಡ್ತೀನಿ. ಇಲ್ಲಿ ಇಟ್ ಅಂತ ಇದೆ, ಇಲ್ಲಿ ಡಿಸೈಡ್ ಅಂತ ಇದೆ ಬ್ರ್ಯಾಕೆಟಲ್ಲಿ. ಹಾಗಿದ್ರೆ ಇಲ್ಲಿ ಇಟ್ಟನ್ನು ನೋಡಬೇಕು, ಡಿಸೈಡನ್ನು ನೋಡಿ ನೀವು ಆನ್ಸರನ್ನು ಬರಿಬೇಕು. ಇಟ್ಟನ್ನು ಸಿಂಗುಲರ್, ಹಾಗಾಗಿ ಏನು ಮಾಡಬೇಕು, ಒಂದು ವಾಸ್ ಅಂತ ವರ್ಬನ್ನು ತೆಗೆದುಕೊಳ್ಳಬೇಕು, ಯಾಕಂದರೆ ಅದು ಪ್ಯಾಸಿವ್ ವಾಯ್ಸ್ ಅಲ್ವಾ. ಹಾಗಾಗಿ ಡಿಸೈಡಿನ V3 ಫಾರಮು ಅಂದರೆ ಡಿಸೈಡಿನ ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಡಿಸೈಡೆಡ್ ಅಂತ ಆಗುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಒಂದನೇದಕ್ಕೆ ಸರಿಯಾದ ಉತ್ತರವೇನು, ವಾಸ್ ಡಿಸೈಡೆಡ್ ಅಂತ. ಸರ್ ನಾನು ಬರೀ ಡಿಸೈಡೆಡ್ ಅಂತ ಬರೆದಿದ್ದೀನಿ, ಮಾರ್ಕ್ಸ್ ಕೊಡ್ತಾರೆ 0 ಅಂತ ಕೊಡ್ತಾರೆ. ಹಾಗಿದ್ರೆ ಏನು ಆನ್ಸರ್ ಇದಕ್ಕೆ, ವಾಸ್ ಡಿಸೈಡೆಡ್. ಹಾಗಿದ್ರೆ ನೀವು ಈಗ ಏನು ಹುಡುಕಬೇಕು, ಸಬ್ಜೆಕ್ಟನ್ನು ಹುಡ್ಕೋಬೇಕು. ನಾನು ನಿಮಗೆ ಹುಡುಕೋದನ್ನು ತೋರಿಸ್ತೀನಿ ಮಕ್ಕಳೇ. ಆನ್ಸರ್ ನೀವೇ ನನಗೆ ಕಮೆಂಟ್ ಮಾಡಬೇಕು. ಒಂದು ನಾನು ತೋರಿಸಿದ್ದೀನಿ, ನೀವು ನಿಜವಾಗಿಯೂ ನನ್ನ ಒಂದು ವೀಡಿಯೋಸ್ಗಳನ್ನು ಲೈಕ್ ಮಾಡ್ತೀರಾ, ಇಷ್ಟಪಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪ್ರತಿಯೊಬ್ಬ ಹುಡುಗ ಅದರ ಹುಡುಗಿಯಾಗಿರಲಿ, ದಯವಿಟ್ಟು ಪ್ಲೀಸ್ ಕಮೆಂಟ್ ಇಟ್ಟು. ಆಯಿತಾ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ನಾನು ನಿಮ್ಮಿಂದ ಏನು ದುಡ್ಡು ಕೇಳ್ತಾ ಇದ್ದೀನಾ ಅಥವಾ ಮೆಂಬರ್ಶಿಪ್ ಮಾಡ್ಕೊಳ್ಳಿ, ಏನೂ ಇಲ್ಲ ಕಂಡ್ರೋ, ಎವ್ರಿಥಿಂಗ್ ಈಸ್ ಫ್ರೀ ಇನ್ ಮೈ ಯೂಟ್ಯೂಬ್ ಚಾನಲ್. ಎನಿಹೌ, ಬನ್ನಿ ಈಗ ನಾನು ನಿಮ್ಗೆ ಕೇಳ್ತಿರುವಂಥದ್ದು ಇಷ್ಟೇ ನೋಡಿ. ದಿಸ್ ಅನ್ನುವಂಥದ್ದು ಸಿಂಗುಲರ್ ಆದರೆ ಆಯಿತಾ, ವಾಸ್ ಅಂತ ಬರಿಬೇಕು. ನಿಮಗೆ ವರ್ ಅಂತ ಯಾವಾಗ ಬರುತ್ತೆ ಅಂದರೆ ಅದು ಪ್ಲೂರಲ್ ಫಾರಮ್ ಇದ್ದರೆ, ಅಲ್ಲಿ ಆ ಜಾಗದಲ್ಲಿ ದೇ ಅಂತ ಬಂದರೆ ಆವಾಗ ನಾವು ಅಲ್ಲಿ ವರ್ ಅಂತ ಬಳಸಬೇಕು. ವರ್ ಆಯಿತಾ, WERE. ಹಾಗಿದ್ರೆ ನಾವು ಏನನ್ನು ನೋಡಬೇಕು, ಇಲ್ಲಿ ಸಬ್ಜೆಕ್ಟನ್ನು ನೋಡಬೇಕು. ನೋಡಿ, ಇಲ್ಲಿ ದಿಸ್ ಅನ್ನುವಂಥದ್ದು ಸಬ್ಜೆಕ್ಟು, ಇಲ್ಲಿ ದಿ ಕ್ರಿಮಿನಲ್ ಅಂದರೆ ಒಬ್ಬ ಆದರೆ ವಾಸ್ ಬಳಸಬೇಕು. ಅಲ್ಲಿ ಕ್ರಿಮಿನಲ್ಸ್ ಅಂತ ಬಂದರೆ ವರ್ ಅಂತ ಬಳಸಬೇಕು. ಹಾಗಿದ್ರೆ ಎರಡೂ ಆನ್ಸರನ್ನು ನೀವು ನನಗೆ ಕಮೆಂಟ್ ಮಾಡಬೇಕು, ಬೇಜಾರಾಗಬಾರ್ದು ಯಾರು ಕೂಡ. ಕ್ವಶನ್ ನಂಬರ್ 7 ಅಂತ ಹಾಕಿಬಿಟ್ಟು ಆಯಿತಾ, ಬಿ ಅಂತ ಹಾಕಬೇಕು. ಇದಕ್ಕೆ ಬಿ ಅಂತ ಹಾಕಿ ಹಾಗೂ ಇದಕ್ಕೆ ಸಿ ಅಂತ ಹಾಕಿ ನನಗೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ರೈಟ್ ಆನ್ಸರನ್ನು ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇಂಗ್ಲೀಷಲ್ಲಿ ಕೀಪ್ಡ್ ಅಂತ ವರ್ಡ್ ಇಲ್ಲೇ ಇಲ್ಲ. ಈಗ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ, ಇಂಗ್ಲೀಷಲ್ಲಿ ಕೀಪ್ಡ್ ಅನ್ನೋ ವರ್ಡು ಇಲ್ಲ. ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ದಿಸ್ ವರ್ಡ್ ಈಸ್ ನಾಟ್ ದರ್ ಇನ್ ಇಂಗ್ಲೀಷ್. ಧನ್ಯವಾದಗಳು, ಆಲ್ ದ ಬೆಸ್ಟ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 8 ಕಡೆಗೆ ಹೋಗೋಣ. ಸ್ವಲ್ಪ 8 ಬಗ್ಗೆ ಬಹಳ ಮಾತಾಡಬೇಕು, ವಿಡಿಯೋ ಲೆಂತಿ ಆಗುತ್ತೆ. ಫಸ್ಟಿಗೆ ಹೇಳಿದ್ದೇನೆ, ನನ್ನ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಎಕ್ಸಾಮಲ್ಲಿ ಔಟ್ ಆಫ್ ಮಾರ್ಕ್ಸನ್ನು ತೆಗಿಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಹಾಗಿದ್ರೆ 3 ಆಪ್ಷನ್ ಅನ್ನು ನಿಮಗೆ ಕೊಟ್ಟಿದ್ದಾರೆ. 2 ಡ್ಯಾಶ್ಗಳು ಇದ್ದಾವೆ, 2 ಡ್ಯಾಶ್ ಇರೋದು, ಆದರೆ 3 ಇಲ್ಲಿ ಆನ್ಸರ್ಸ್ಗಳು ಇದ್ದಾವೆ. ಹಾಗಿದ್ರೆ ಅದರ ಮೀನಿಂಗನ್ನು ತಿಳ್ಕೊಂಡ್ರೆ ನೀವು ಕರೆಕ್ಟಾಗಿ ಆನ್ಸರನ್ನು ಬರಿತೀರಾ. ನೋಡಿ, ಫಿಕ್ಸ್ ಅಂತ ಹೇಳಿದರೆ ಅನೇಬಲ್ ಟು ಡಿಸೈಡ್ ಅಂತ. ಆಯಿತಾ, ಅದನ್ನು ಗೊಂದಲದಲ್ಲಿ ಇರುವುದು ಅಂತ, ಗೊಂದಲ ಅಂತ. ಈಗ ಕನ್ನಡ ಗೊತ್ತೇ ಆಗಲ್ಲ ಮಕ್ಕಳಿಗೆ, ಹಾಗಾಗಿ ಡೈರೆಕ್ಟಾಗಿ ಅದರ ಮೀನಿಂಗನ್ನು ಇಂಗ್ಲೀಷಲ್ಲೇ ಹೇಳ್ಕೊಟ್ಬಿಡ್ತೀನಿ. ಫಿಕ್ಸ್ ಮೂಡ್ ಅಂತ ಹೇಳಿದರೆ ಅದು ಅನೇಬಲ್ ಟು ಡಿಸೈಡ್ ಅಂತ, ಅನ್ಏಬಲ್ ಟು ಡಿಸೈಡ್ ಅಂತ. ಆಯಿತಾ, ಈಗ ನಿಮಗೆ ಫಸ್ಟ್ PUC ಹೋದಾಗ ನಿಮಗೆ ಕೇಳ್ತಾ ಇರ್ತಾರೆ ಏನು ಅಂದರೆ, ನೀವು ಹಿಂದಿ ತಗೊಂತಿರೋ, ಕನ್ನಡ ತಗೊಂತಿರೋ, ಸಂಸ್ಕೃತ ತಗೊಂತಿರೋ ಅಂತ. ಅವತ್ತು ನೀವು ಗೊಂದಲದಲ್ಲಿರ್ತೀರ, ಏನು ತಗೊಳ್ಳೋಣ. ಅದನ್ನೇ ನಾವು ಫಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ಹಾಗಿದ್ರೆ ಇದು ಏನಂತೀರ ತಗೊಳ್ಳು, ಗಿವನ್ ಅಪ್ ಅಂತ ಇದೆ. ಗಿವನ್ ಅಪ್ ಅಂದರೆ ಏನು ಅಂತ, ಗಿವನ್ ಅಪ್ ಅಂತ ಹೇಳಿದರೆ ಸ್ಟಾಪ್ಡ್ ಅಂತ, STOPPED ಅಂತ, ಸ್ಟಾಪ್ಡ್. ಆಯಿತಾ, ಏನು ಶರಣಾಗುವುದು ಅಥವಾ ನೀವು ಬಿಟ್ಟು ಬಿಡುವಂಥದ್ದು. ಆಯಿತಾ, ನಾನು ಬಿಟ್ಟುಬಿಟ್ಟೆ ಸರ್ ಅಂತ ಹೇಳ್ತೀವಿ, ಅದನ್ನು ಗಿವನ್ ಅಪ್ ಅಂತ ಕರಿತೀವಿ. ಆಯಿತಾ, ಮೀನಿಂಗ್ ಬೇಕು ಫಸ್ಟ್ ಗೊತ್ತಾದರೆ ನೀವು ಎಕ್ಸಾಮಲ್ಲಿ ಬರೀತೀರಾ. ವೆರಿ ಗುಡ್.
ಫೇಸ್ ಲಿಟ್ ಅಪ್ ಅಂತ ಇದೆ. ಫೇಸ್ ಲಿಟ್ ಅಪ್ ಅಂತ ಇದೆ, ಮುಖದ ಮೇಲೆ ಸ್ಮೈಲ್ ಬರುವಂಥದ್ದು, ಬಿಕಮಿಂಗ್ ಹ್ಯಾಪಿ ಆಯಿತಾ, ಅಥವಾ ಎಕ್ಸೈಟ್ಮೆಂಟ್ ಆಗುವಂಥದ್ದು. ಹಾಗಿದ್ರೆ ಇಲ್ಲಿ ಈ 3 ಆನ್ಸರಿಗೆ ಯಾವುದು ಉತ್ತರ ಆಗ್ಬೋದು ಅಂತ ನೋಡೋಣ. 1 2 3 ಬನ್ನಿ. ರೂಫಿನ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ. ಅವನಿಗೆ ದುಡ್ಡು ಯಾರೋ ಒಬ್ಬರು ಬಂದು ಆಫರ್ ಮಾಡಿದಾಗ ಅವನಿಗೆ ಏನಾಗುತ್ತೆ ಅಂದರೆ ಸಂತೋಷ ಆಗುತ್ತೆ. ನಿಮಗಾದರೂ ಅಷ್ಟೇ ಅಲ್ವಾ? ನಿಮ್ಮ ಅಪ್ಪಾಜಿ ಬಂದು ತಗೊಳ್ಳ ಮಗ ಎಕ್ಸಾಮ್ ಚೆನ್ನಾಗಿ ಬರೀ, 100 ರೂಪಾಯಿ ಇಟ್ಕೋ, ಎಗ್ ರೈಸ್ ಹೊಡಿ, ಸೋಮವಾರದಿಂದ ಒಳ್ಳೆ ಎಕ್ಸಾಮ್ ಬರೆಯೋ ಅಂತ ಹೇಳಿದ ತಕ್ಷಣ ಆಹಾ ನಮ್ಮ ಅಪ್ಪಾಜಿ ಒಳ್ಳೆಯವರು ಅಂತ ಮುಖದ ಮೇಲೆ ಸ್ಮೈಲ್ ಬರುತ್ತಲ್ವ. ಹಾಗೆ ಎಲ್ಲಾದರೂ ನಾನು ನಿಮ್ಗೆ ಸಿಕ್ಬಿಟ್ರೆ ಸ್ಮೈಲ್ ಬರಲ್ವಾ? ಅಯ್ಯೋ ಹಾಯ್ ಇಸ್ಲಾಂ ಸರ್ ಅಂತ. ಹಾಗೆ ಫೇಸ್ ಲಿಟ್ ಅಪ್ ಅಂತ ಕರಿತೀವಿ. ಈಗ ನೀವು ಚಿಕ್ಕವರು, ನಿಮಗೇನು ತಿನ್ಲಿಕ್ಕೆ ಕೊಡ್ತಾ ಇಲ್ಲ, ದೊಡ್ಡಕ್ಕಾಗ್ತಾ ಇದ್ದಂಗೆ ಜಾಮೂನ್ ನೋಡಿದರೆ, ಹೋಳಿಗೆ ನೋಡಿದರೆ ತಿನ್ನೋ ಮಗ ಅಂತ ಇರ್ತಾರೆ. ಅದನ್ನು ನಾವು ರೂಫ್ಸ್ ಫೇಸ್ ಲಿಟ್ ಅಪ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವಾಟ್ ಫಾರ್ ಮಡುಕ. ಬಟ್ ಒನ್ ಡೇ ನೋಡಿ, ಆನ್ ದ ಡೇ ಆಫ್ ಎಲೆಕ್ಷನ್. ಹಾಗಿದ್ರೆ ಎಲೆಕ್ಷನ್ನಿನ ದಿನ ಹಿ ವಾಸ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಫಾರ್ ಮಾರ್ಕಸ್ ಆ್ಯಂಡ್ ಮಡುಕ. ಇಬ್ಬರಿಗೂ ವೋಟ್ ಹಾಕಬೇಕಲ್ಲ, ಯಾರಿಗೆ ವೋಟ್ ಹಾಕಬೇಕು ಅಂತ ಗೊಂದಲದಲ್ಲಿ ಇರ್ತಾನೆ. ಆ ಗೊಂದಲದಲ್ಲಿ ನಾವು ಏನಂತ ಕರಿಬೇಕು, ಅದನ್ನು ಫಿಕ್ಸ್ ಅಂತ. ನೋಡಿ, ರೂಫ್ ವಾಸ್ ಇನ್ ಎ ಫಿಕ್ಸ್ ಮೂಡ್ ಅಂತ, ಗೊಂದಲದಲ್ಲಿ ಅಂತ. ಅರ್ಥ ಆಗುತ್ತಾ ಮಕ್ಕಳೇ? ಅರ್ಥ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈಗ ನಾವು ಕ್ವಶನ್ ನಂಬರ್ 9ನಲ್ಲಿದ್ದೀವಿ. ನೋಡಿ ಸರ್, 5 ಮಾರ್ಕ್ಸು ಸರ್. ಕಾಪಿ ಮಾಡಿ ಬರೀಲಿಕ್ಕಾಗಲ್ವ ನಿಮಗೆ? ಆಗತ್ತೆ, 100% ನೀವು ಬರದೇ ಬರೀತೀರಾ, ನನಗೆ ಚೆನ್ನಾಗಿ ಗೊತ್ತು. ನೀವು ಮಾಡೇ ಮಾಡ್ತೀರಾ, ಆ ಭರವಸೆ ನನಗಿದೆ. ಮದರ್ ತೆರೇಸಾ ವಾಸ್ ಬಾರ್ನ್ ಆನ್ 26th August 1910 ಇನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಊರ ಹೆಸರು ಕೊಟ್ಟಿದ್ದಾರೆ. ಆ ಊರನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ನಮಗೆ ಬೇಕಾಗಿರೋದೇನು, ಇದೊಂದು ಊರು ಬಂತು ಅಷ್ಟೇ. ಭಾಳ ತಲೆ ಟೆನ್ಷನ್ ತೊಗೋಬೇಡಿ. ಓದಕ್ಕೆ ಯಾರು ಓರಲ್ ರೀಡಿಂಗ್ ಯಾರು ಕೇಳಿದ್ದಾರೆ? ವಿಚ್ ಅಂದರೆ ಏನು ಅಂತ ಕೇಳಿದ್ದಾರೆ. ವಿಚ್ ಈಸ್ ಇನ್ ನೋಡಿ ಆಯಿತಾ. ವಿಚ್ ಅಂದರೆ ಏನು? ಇದೇ ಆನ್ಸರು, ಇದೆ ಅವರ ಊರು ಅಂತ. ಹಾಗಿದ್ರೆ ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಆಪ್ಷನ್ 4 ಯಾವುದಕ್ಕೆ ಆನ್ಸರು? ಇದಕ್ಕೆ ಆನ್ಸರ್ ಆಗತ್ತೆ. ಕ್ಲಿಯರ್ ಆಲ್ ಆಫ್ ಯು? ಹೌದಲ್ವಾ? ಸಾರಿ, ನೀವು 1 ಎಗೆ ಎ ಅಂತ ಹೌದಲ್ವಾ? ಆದರೆ ಎ ಹೀಗೆ ಬರಿಬಾರ್ದು. ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಎಕ್ಸಾಮಲ್ಲಿ ತಗೊಳ್ಳು ಇದನ್ನು ಪೂರ್ತಿ ಬರ್ಕೋಬೇಕು. ಎ ಅಂತ ಬರ್ಕೊಂಡು ಆಯಿತಾ, ಇದಕ್ಕೆ ಹೀಗೆ ಹಾಕಿಬಿಟ್ಟು ಇದ್ರ ಮುಂದೆ ತಗೊಳ್ಳು SKOPJE ಅಂತ ಈ ರೀತಿ ಬರಿಬೇಕಾಯ್ತಾ ಮಕ್ಕಳೇ? ಬರೆಯೋದು ತೋರಿಸಿದ್ದೀನಿ. ಇದೇ ರೀತಿಯಾಗಿ ಹರ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ನೋಡಿ, ನಾವು ಹರ್ ಫಾದರ್, ಅವಳ ತಂದೆ. ಅವಳ ತಂದೆ ಅಂದರೆ ಯಾರು? ಮದರ್ ತೆರೇಸಾಳ ತಂದೆ. ಹಾಗಿದ್ರೆ 2 ಕಡೆ ಇಲ್ಲೂ ಮದರ್ ತೆರೇಸಾ ಇದೆ, ಇಲ್ಲೂ ಮದರ್ ತೆರೇಸಾ ಇದೆ. ಯಾವುದು ಬರಿಬೇಕು ಅಂತ ನೋಡಿ. ಮದರ್ ತೆರೇಸಾಸ್ ಅಂತ ಇದೆ ಅಲ್ವಾ, ಅದನ್ನು ಇದಕ್ಕೆ ಬರಿಬೇಕು ಆಪೋಸಿಟ್. ಅರ್ಥ ಆಗತ್ತಲ್ವಾ? ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ವೆರಿ ಗುಡ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ ಸಿ ನೋಡೋಣ. ಹೂ ಅಂದರೆ ಯಾರು ಅಂತ ಕೇಳಿದರೆ, ಈಗ ನೋಡಿ ಆಯಿತಾ, ಹರ್ ಫಾದರ್ ವಾಸ್ ಆಯಿತಾ ನೆಕೋಲಾ ಅಂತ ಹೇಳಿ ಅವರ ತಂದೆ ಹೆಸರು ಕೊಟ್ಟಿದ್ದಾರೆ. ಹೂ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಹೂ ಅಂದರೆ ಅವರ ತಂದೆ ಅಂತ. ಹಾಗಿದ್ರೆ ಹೂ ಆಪೋಸಿಟ್ ಏನು ಬರೀತೀರಾ? ಇದನ್ನು ತಗೊಂಡು ಹೋಗಿ ಬರೀಬೇಕು. ಅರ್ಥ ಆಗುತ್ತಲ್ವ? ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಶಿ ಅಂದರೆ ಯಾರು ಅಂತ ಕೇಳಿದರೆ, ಶಿ ಅಂದರೆ ಯಾರು ಅಂತ ಬಹಳ ಈಸಿ ಕಣ್ರಿ. ಶಿ ಬಿಗೇನ್ ಲರ್ನಿಂಗ್ ಅಂತ ಇದೆ. ಯಾರು ಶಿ ಅಂದರೆ? ಮದರ್ ತೆರೇಸಾ ಅಂತ. ಹಾಗಿದ್ರೆ ಈಗ ಈ ಮದರ್ ತೆರೇಸಾ ಉಳಿದಿದೆ ಅಲ್ವಾ, ಇದು ಬಂದು ಇದಕ್ಕೆ ಆನ್ಸರ್ ಆಗಿರುತ್ತೆ. ವೆರಿ ಗುಡ್. ವೇರ್ ಅಂದರೆ ಎಲ್ಲಿ ಅಂತ ಕೇಳಿದರೆ, ವೇರ್ ಅಂದರೆ ಭಾಳ ಈಸಿ ಕಂಡ್ರೋ, ಐರ್ಲ್ಯಾಂಡ್ ಅನ್ನುವಂಥದ್ದು ಇದಕ್ಕೆ ಆನ್ಸರು. ಎಲ್ಲಿದೆ ಸರ್ ಐರ್ಲ್ಯಾಂಡು? ಕೊಟ್ಟಿದ್ದಾರಲ್ವಾ? ಇಲ್ಲೇ ಇದೆ. ಧನ್ಯವಾದಗಳು. ಹಾಗಿದ್ರೆ ಇಲ್ಲಿ ಎಕ್ಸ್ಟ್ರಾ ಉಳಿದಿರುವಂಥದ್ದು ಯಾವುದು ಗೊತ್ತಾ? ಅದು ಕೋಲ್ಕತ್ತಾ ಆಗಿರುತ್ತೆ. ಆಯಿತಾ? ಇದು ಎಕ್ಸ್ಟ್ರಾ ಆನ್ಸರು. ನೆಕ್ಸ್ಟು ಬನ್ನಿ, ಈಗ ನಾವು 2 ಮಾರ್ಕ್ಸ್ ಕಡೆಗೆ ಹೋಗ್ತಾ ಇದ್ದೇವೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಅಂತ ಇದೆ. ವಾಟ್ ವಾಸ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದಿ ಮೆಜರ್ ಅಂತ ಹೇಳಿದರೆ, ಡ್ಯಾನ್ಸ್ ಮುಗಿದ ಮೇಲೆ ರೋಮಿಯೋ ಏನು ಮಾಡಬೇಕು ಅಂತ ಇರ್ತಾನೆ ಜೂಲಿಯಟ್ ಜೊತೆ ಅಂತ ಹೇಳಿದರೆ, ನೋಡಿ ಬಹಳ ಒಳ್ಳೆಯ ಇಂಟೆನ್ಷನ್ ಇರುತ್ತೆ. ಹೀ ವಾಂಟ್ಸ್ ಟು ನೋಡಿ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ಸ್ ಅಂತ, ಅವಳ ನಿಂತುಕೊಳ್ಳುವಂಥ ಜಾಗವನ್ನು ನೋಡಬೇಕು ಅಂತ ಇರ್ತಾನೆ. ಇನ್ನೊಂದು ಏನು ಅಂತ ಹೇಳಿದರೆ, ರೋಮಿಯೋ ಇಂಟೆನ್ಸ್ ಟು ಡೂ ಅಂತ ಹೇಳಿದರೆ, ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ ಟು ಗೆಟ್ ಬ್ಲೆಸ್ಸಿಂಗ್ ಅಂತ. ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ ಅಂತ. ಕ್ವಶನ್ ನಂಬರ್ 11 ಸರ್, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಇನ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ಸ್ ಮೇ ಹೌಸ್ ಆ್ಯಂಡ್ ವಾಟ್ ದೇ ಮೇ ನಾಟ್ ಅಂತ ಇದೆ. ದೇ ಕ್ಯಾನ್ ಹೌಸ್ ದೇರ್ ಬಾಡೀಸ್ ಅವರ ದೇಹಗಳನ್ನು ಅಂತ. ಆ್ಯಂಡ್ ದೇ ಮೇ ನಾಟ್ ನೋಡಿ
ಮೇ ನಾಟ್ ಸೋಲ್ಸ್ SOULS ಅಂತ. ಇಷ್ಟೇ ಸರ್ ಆನ್ಸರು. ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ಕೇಳಿದರೆ, ಚಿಪ್ಕೋ ಮೂಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ನಾನ್ ವೈಲೆನ್ಸ್ ಮೂಮೆಂಟ್. ಹೌದಲ್ವಾ, ಇಟ್ ಈಸ್ ಎ ನಾನ್ ವೈಲೆನ್ಸ್ ಮೂಮೆಂಟ್. ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ ಅಂತ. ಇನ್ನೊಂದು ಪ್ರಶ್ನೆ ಇದರಲ್ಲೇ ಕೇಳಿದರೆ ಅದು ಯಾವುದು ಅಂತ ನೋಡಿ. ಇಲ್ಲಿ ಇನ್ ವಿಚ್ ರೀಜನ್ ಅಂತ ಇದೆ, ಯಾವ ರೀಜನ್ನಲ್ಲಿ ಅಂತ ಕೇಳಿದರೆ ಬಹಳ ಈಸಿ ಸರ್ ಆನ್ಸರು. ಏನು ಟೆನ್ಷನ್ ತಗೋಬೇಡ್ರೋ, ಇಷ್ಟು ಈಸಿ ಆಯಿತಾ ಇರುವಂಥ 5 ಪಾಠಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ, ನನ್ನ ಜವಾಬ್ದಾರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿರುವ ಲಿಂಕನ್ನು ಕೊಟ್ಟಿರ್ತೇನೆ, ಯೂಸ್ ಮಾಡ್ಕೊಳ್ಳಿ. ಬನ್ನಿ, ಯಾವ ರೀಜನ್ ಅಂತ ಕೇಳಿದರೆ ಅದು ಗಹರ್ವಾಲ್. ನೆನ್ಪಿಟ್ಕೊಳ್ಳಿ, ಗಹರ್ವಾಲ್ ರೀಜನಿನ ಹಿಮಾಲಯನ್ ಪ್ಲೇಸಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಮೂಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಟೆಕ್ಸ್ಟ್ ಬುಕ್ ಇದೆ, ಬರೀತೀರಾ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸು ನಾನು ಹೇಳಿದವು ಬಂದಿದ್ದಾವೋ ಇಲ್ಲೋ ಅಂತ ನೋಡ್ತಾ ಹೋಗೋಣ. ನೋಡಿ ಸರ್, ಭಾಳ 90% 95% ಚಾನ್ಸಸ್ ಇರುವಂತಹ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಯಾವುದು, ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಅಂತ ಇದೆ, 95% ಚಾನ್ಸಸ್ ಇದೆ ಆಯಿತಾ. ವೈ ಡಿಡ್ ಯಾರು ವಂದನ ಶಿವ ಸ್ಟಾರ್ಟ್ ನವಧನ್ಯ ಫಾರ್ಮ್ ಅಂತ ಇದೆ, ಇದು ಕೂಡ 90% ಚಾನ್ಸ್ ಇದೆ ಎಕ್ಸಾಮಿಗೆ ಬರಲಿಕ್ಕೆ. ಹೌ ಡಸ್ ಡಾನಾ ಲಾರಾ ಡಿಸ್ಕ್ರೈಬ್ ಹರ್ ಓನ್ ಡೆತ್ ಅಂತ ಇದೆ, ಇದು ಕೂಡ ಅಷ್ಟೇ ಸರ್ ಆಯಿತಾ, ಒಂದು 70% ಚಾನ್ಸಸ್ ಇದೆ. ಕ್ಲಿಯರ್. ಬನ್ನಿ, ಈಗ ನಾವು ಇದಕ್ಕೆ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ ಕಂಡ್ರೋ, ಟೆನ್ಷನ್ ಇಲ್ಲೇನೇಕ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂತ ಇದೆ. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಆಯಿತಾ 99% ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಡು ಯು ಅಗ್ರಿ ದಟ್ ಸನಿ, ಇದು ಹಾಟ್ ಕ್ವಶನ್ ಕಣ್ರಿ, ಇದನ್ನು ಹಾಟ್ ಅಂತ ಕರಿತೀವಿ. ಅರ್ಜೆಂಟಿಗೆ ಇದು ಬೇಡ, ಈಗ ಮುಂದೆ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಇದೊಂದು ಪ್ಯಾಸೇಜ್ ಇದೆ, ಪ್ಯಾಸೇಜನ್ನು ಓದ್ಕೋಬೇಕು, ಪಟ ಅಂತ ಬರೀಬೇಕು. ಈ ಪ್ಯಾಸೇಜಲ್ಲಿ ಒಂದು ಕ್ವಶನ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಗ್ರಾಮರಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ವಶನ್ ಇದೆ ಆಯಿತಾ. ನೋಡಿ, ಇಲ್ಲಿ ಆ್ಯಂಟೋನಿಮ್ ಅಂತ ಕೇಳಿದ್ದಾರೆ. ಆ್ಯಂಟೋನಿಮ್ ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ, ವಿರುದ್ಧ ಪದ ಅಂತ. ಇಲ್ಲಿ ಒಂದು ವರ್ಡನ್ನು ಅವರು ಇದು ಮಾಡಿದ್ದಾರೆ, ಅಗ್ರಿಗೆ ಏನು ಬರೀಬೇಕು, ಈಗ ನಾವು ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಬರೀಬೇಕು. ಸರಿಯಾದ ಉತ್ತರ ಬಂದು ಅದಕ್ಕೆ ಡಿಸ್ಅಗ್ರಿ ಅಂತ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಡಿಸ್ಅಗ್ರಿ ಅಂತ ಬರೀರಿ. ನೆಕ್ಸ್ಟ್, ಈಗ ನಾವು ಪಾರ್ಟ್ ಡಿ ಕಡೆಗೆ ಇದ್ದೀವಿ, ಬಹಳ ಈಸಿ ಸರ್. ಬನ್ನಿ, ಈಗ ನಾವು ಕೋಪರ್ನಿಕಸ್ ಸೇಡ್ ದಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಇದೆ. ಇಲ್ಲಿ ಆರ್ಟಿಕಲ್ಸನ್ನು ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ಸ್ ಅಂದರೆ ಎ ಬರಬೇಕು, ಇಲ್ಲ ಆ್ಯನ್ ಅಂತ ಬರಬೇಕು, ಇಲ್ಲ ದಿ ಅಂತ ಬರಬೇಕು. ಈಗ ಇಲ್ಲಿ ಇರುವಂಥದ್ದು ಡ್ಯಾಶ್ ಅರ್ತ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನು ಬರೀತೀರಾ, ಎ ಅರ್ತ್ ಅಂತ ಬರೀತೀರಾ, ದಿ ಅರ್ತ್ ಅಂತ ಬರೀತೀರಾ, ಆ್ಯನ್ ಅರ್ತ್ ಅಂತ ಬರೀತೀರಾ. ನೋಡಿ ಸರ್, ಆರ್ಟಿಕಲ್ಸಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ. ನಾವು ಯಾವಾಗ ಏನನ್ನು ಯೂಸ್ ಮಾಡಬೇಕು ಅಂತ ಆಯಿತಾ. ನಾವು ದಿಯನ್ನು ಯೂಸ್ ಮಾಡ್ತೀವಿ, ಇಲ್ಲಿ ರೈಟ್ ಆನ್ಸರ್ ದಿ ಆಗಿರುತ್ತೆ. ಯಾಕೆ ಅಂತ ನೀವು ನನಗೆ ಕೇಳೋದಾದರೆ, ಯೂನಿಕ್ ಆಬ್ಜೆಕ್ಟ್ಸ್ ಇರ್ತಾವಲ್ವಾ ಯೂನಿವರ್ಸಲ್ಲಿ, ಈ ಬ್ರಹ್ಮಾಂಡದಲ್ಲಿ ಯೂನಿಕ್ ಆಬ್ಜೆಕ್ಟ್ಸ್ಗಳು. ಎಕ್ಸಾಂಪಲ್ಲು ದಿ ಸನ್ ಅಂತ ಕರಿಬೇಕು, ದಿ ಮೂನ್ ಅಂತ ಹೇಳಬೇಕು, ಹಾಗೆ ದಿ ಅರ್ತ್ ಅಂತ ಕರಿಬೇಕು ಅಷ್ಟೇ. ಬಹಳ ಮತ್ತೆ ಟೆನ್ಷನ್ ತಗೋಬೇಡಿ, ದಿ ಅರ್ಥ ಅನ್ನುವಂಥದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡೋಣ ಆಯಿತಾ. ಇದು ರೀಅರೇಂಜ್ ದ ಫಾಲೋಯಿಂಗ್, ನೀವೆಲ್ಲರೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಆನ್ಸರ್ ಬೇಕಾದ್ರೆ ಹೇಳ್ಕೊಟ್ಟು ಬಿಡ್ತೀನಿ. ನೋಡಿ ಇಲ್ಲಿ ಆಯಿತಾ, ಪಟ ಅಂತ ಆನ್ಸರ್ ಮುಗಿಸ್ಬಿಡ್ತೀನಿ. ಲಾ ಆ್ಯಂಡ್ ಆರ್ಡರ್ 1 ಅಂತ ನಾನು ತಗೊಂತೀನಿ ಸರ್ ಆಯಿತಾ. ನಂತರದಲ್ಲಿ ಶುಡ್ ಅಂತ ತಗೊಂತೀನಿ. ಬಿ ನೋಡಿ, ಶುಡ್ ಬಿ ಬಂತು. ಎನ್ಫೋರ್ಸ್ಡ್ ಆಯಿತಾ. ಟು ಮೇಂಟೈನ್, ಹೌದಲ್ವಾ, ಟು ಮೇಂಟೈನ್ ಲಾ ಆ್ಯಂಡ್ ಲಾ, ಹೌದಲ್ವಾ. ಎಲ್ಲಿದೆ ಟು ಮೇಂಟೈನ್ ಲಾ, ಸರಿ ಎಲ್ಲಿದೆಪ್ಪ, ಟು ಮೇಂಟೈನ್ ಆಯಿತು. ಪೀಸ್ ಅನ್ನು ನಾನು 5 ತಗೊಂತೀನಿ. ಇನ್ ಸೊಸೈಟಿ ಅಂತ. ಕ್ಲಿಯರ್, ಡನ್. ನೆಕ್ಸ್ಟ್, ಈಗ ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಡ್ಯಾಶ್ ಗಿವನ್ ಆ್ಯನ್ ಆಪರ್ಚುನಿಟಿ ಟು ಸ್ಪೀಕ್ ಅಂತ ಇದೆ. ವಾಸ್ ಕೊಟ್ಟಿದ್ದಾರೆ, ವರ್ಕ್ ಕೊಟ್ಟಿದ್ದಾರೆ. ಯಾವುದು ಬರುತ್ತೆ ಇಲ್ಲಿ ಅಂತ. ನಮ್ಮ ಮಕ್ಕಳು ಏನಿಲ್ಲ, ಡೈರೆಕ್ಟಾಗಿ ಇಲ್ಲಿ ಎಂಡ್ ಇದೆ ಸರ್, ಹಾಕೊಂಬಿಡಿ ವರ್ ಅಂತ ಹಾಕಿ ಹೋಗ್ಬಿಡ್ತೀರಾ. ಎಂಡ್ ಬಂದಿದ್ದಕ್ಕೆ ಮತ್ತು ಅಂತ ಇದೆಯಲ್ಲ ಇಲ್ಲಿ ಅಂತ, ಹಾಗಲ್ಲ ಕಂಡ್ರೋದು. ಬನ್ನಿ, ಈಗ ನಾನು ಕಲಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಈಚ್ ಅಂತ ಸಬ್ಜೆಕ್ಟ್ ಇದೆ, ಇಲ್ಲೂ ಈಚ್ ಅಂತ ಇದೆ. ಯಾಕೆ ಈಚ್ ಅಂತ ಇದೆ ಅಂದರೆ ಇದು ಸಿಂಗ್ಯುಲರ್ ಅಂತ, ಇದು ಕೂಡ ಸಿಂಗ್ಯುಲರ್ ಅಂತ. ಹಾಗಾಗಿ ಈಚ್ ಅಂತ ನಮಗೆ ಯಾವಾಗ ಬರುತ್ತೋ ಅವಾಗ ನೆನ್ಪಿಟ್ಕೊಳ್ಳಿ, ಸಿಂಗ್ಯುಲರನ್ನು ಯೂಸ್ ಮಾಡಬೇಕು. ಹಾಗಾಗಿ ಇಲ್ಲಿ ವಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಇನ್ ಸಿಡ್ನಿ ನಾವು ಅಂತ ಇದೆ. ಇಲ್ಲಿಗ ನೀವೇ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ಲೀವ್ಸ್ ಅಂತ ಆನ್ಸರ್ ಬರುತ್ತೋ ಅಥವಾ ಈಸ್ ಲಿವಿಂಗ್ ಅಂತ ಆನ್ಸರ್ ಬರುತ್ತೋ. ಎರಡರಲ್ಲಿ ಒಂದು ಆನ್ಸರ್ ಸರ್, ಮತ್ತು ಲೀವ್ಡ್ ಅಂತ ಬರಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ, ಎರಡರಲ್ಲಿ ಒಂದು ಆನ್ಸರು. ಕಮೆಂಟ್ ಮಾಡಿ, ಧನ್ಯವಾದಗಳು. ಬನ್ನಿ, ಈಗ ನಾನು ಲಾಸ್ಟ್ ಮೇನ್ ಕ್ವಶನಲ್ಲಿ ಇದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು ಸರ್, ಮುಕ್ತಾಯ ಆಯಿತು ಅಂತ. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನೋಡಿ, ಇಲ್ಲಿ ಹ್ಯಾಸಂಟ್
ಹಿ ಅಂತ, ರಘು ಅಂದರೆ ಹುಡುಗ, ಹಾಗಾಗಿ ಹಿ ಅಂತ ಬರೆದು ಇಷ್ಟು ಬರೆದ್ರೆ ಮುಗೀತು. ಆನ್ಸರ್ ಭಾಗದಲ್ಲಿ ಹೆಸೆಂಟ್ ಹಿ ಅಂತ ಬರೀಬೇಕು. ಯಾಕೆಂದರೆ ಪಾಸಿಟಿವ್ನಲ್ಲಿದೆ, ನಾವು ಇದನ್ನು ನೆಗೆಟಿವ್ ಮಾಡಿದ್ವಿ. ಸರ್ ನಮ್ಗೆ ಗೊತ್ತಿಲ್ಲ ಸರ್, ಕ್ವಶನ್ ಟ್ಯಾಕ್ಸ್ ಅಂದ್ರೇ ಯಾಕೆ ಸರ್ ತಲೆ ತಿಂತೀರಾ ಅಂತ ಮಕ್ಕಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆಯಿತಾ ಕ್ವಶನ್ ಟ್ಯಾಕ್ಸಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ ಅಥವಾ ಪೇಸ್ಟನ್ನು ಮಾಡಿರ್ತೇನೆ, ಅದನ್ನು ಪಿನ್ ಮಾಡಿರ್ತೇನೆ, ಕಮೆಂಟ್ಸಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಬನ್ನಿ ಸರ್, ಇಲ್ಲಿ ಚಾರ್ಲ್ಸ್ ಡಾರ್ವಿನ್ಗೆ ಅಂಡರ್ಲೈನ್ ಇದೆ ಆಯಿತಾ. ಡ್ಯಾಶ್ ಡೆವಲಪ್ಡ್ ದಿ ಥಿಯರಿ ಅಂತ ಇದೆ. ಫ್ರೇಮ್ WH ಕ್ವಶನ್ಸ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಫ್ರೇಮ್ WH ಕ್ವಶನ್ ಅಂತ ಏನೂ ಇಲ್ಲ ಕಣ್ರಿ. ಚಾರ್ಲ್ಸ್ ಡಾರ್ವಿನ್ನ ಪ್ಲೇಸಲ್ಲಿ ಹೂ ಅಂತ ಹಾಕಿಬಿಟ್ಟು ಹೂ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಿ ಸೇಮ್ ಹೆಂಗಿದೆಯೋ ಹಾಗೆ ಬರೆಯೋದು. ಚಾರ್ಲ್ಸ್ ಡಾರ್ವಿನ್ ಪ್ಲೇಸಲ್ಲಿ ಹೂ ಅಂತ ಹಾಕಬೇಕು. ಕ್ಲಿಯರ್. ನೆಕ್ಸ್ಟ್ ಇದು ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಳಿದ್ನಲ್ವ ಅಲ್ಲಿ ಇದೆ, ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟು ರೆಕ್ಟಿಫೈ ದಿ ಎರರ್ಸ್ ಅಂತ ಇದೆ. ರೆಕ್ಟಿಫೈ ದಿ ಎರರ್ ಅಂತ ಹೇಳಿದರೆ ಕೊಟ್ಟಿರುವ ಸೆಂಟೆನ್ಸಲ್ಲಿ ಬಹಳ ತಪ್ಪಿದಾವಪ್ಪ, ಸರಿ ಮಾಡಿ ಬರೆಯಿರಿ ಅಂತ. ನೋಡಿ ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ನಮ್ಮ ವರ್ಬು ಅದು ಕೂಡ ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಹಾಗಾಗಿ ಈಸ್ ತಪ್ಪು, ಆ ಪ್ಲೇಸಲ್ಲಿ ಆರ್ ಅಂತ ಬರಬೇಕು ಅಷ್ಟೇ ಸರ್, ಮತ್ತೆ ಏನೂ ತಪ್ಪಿಲ್ಲ. ಆ ಪ್ಲೇಸಲ್ಲಿ ಆರ್ ಅಂತ ಹಾಕ್ಬಿಟ್ಟು ಫುಲ್ ಸೆಂಟೆನ್ಸನ್ನು ಬರೀರಿ. ಕ್ಲಿಯರ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಇದೆ. ಯಾವಾಗೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ವಶನ್ ಮಾರ್ಕ್ ಬಂತು ಅಂದ ತಕ್ಷಣ ವರ್ಬು ಫಸ್ಟಿಗೆ ಸಬ್ಜೆಕ್ಟ್ ಪಕ್ಕಕ್ಕೆ ಬರಬೇಕು. ಹಾಗಾಗಿ ಇದು ಜಂಪ್ ಆಗಿ ಈ ಕಡೆ ಹೋಗಬೇಕು. ಆರ್ ಅಂತಾನೆ ಬರಬೇಕು, ಆರ್ ಯು ಅಂತ ಆಗಬೇಕದು ಆಯಿತಾ. ಅಷ್ಟೇ, ಇಂಟರ್ಚೇಂಜ್ ಮಾಡಿದರೆ ಮುಗೀತು. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇನ್ನೂ ಕೂಡ ಗ್ರಾಮರ್ ನನಗೇನು ಬರಲ್ಲ ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಹೆದರಿಕೆ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ, ಸರ್ ಐ ವಾಂಟ್ ಗ್ರಾಮರ್ ಕ್ಲಾಸ್, ಸರ್ ಐ ವಾಂಟ್ ಗ್ರಾಮರ್ ವಿಡಿಯೋ ಅಂತ. 100% 10 ನಿಮಿಷದಲ್ಲಿ ನಾನು ರಿಪ್ಲೈ ಮಾಡ್ತೇನೆ. ನಿಮ್ಮ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್, ನಿಮ್ಮ ಕಾಲೇಜಿನ ಕ್ವಶನ್ ಪೇಪರ್ ಕೂಡ ನಮಗೆ ಕಳಿಸಿಕೊಡಿ. ನಮ್ಮ ಮೇಲ್ ಐಡಿ ಎಲ್ಲರಿಗೂ ಕೂಡ ಗೊತ್ತು, all-in-one-99 ಆಯಿತಾ. all-in-one pdf99@gmail.com ಅಂತ, all-in-one pdf99@gmail.com. God bless you all the best my children, do well.